ನಟ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು. ಪುಷ್ಪಾ 2 ರಿಲೀಸ್ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕೇಸ್ ಇದು. ಚಂಚಲಗೂಡು ಸೆಂಟ್ರಲ್ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬೆಳಗ್ಗೆ 6:35ಕ್ಕೆ ಜೈಲಿಂದ ರಿಲೀಸ್ ಆಗಿದ್ದಾರೆ ಅಲ್ಲು ಅರ್ಜುನ್. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಹಿಂಬದಿ ಗೇಟ್ನಿಂದ ಅವ್ರನ್ನ ರಿಲೀಸ್ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಂಧ್ಯಾ ಥಿಯೇಟರ್ನಲ್ಲಿ ಮಹಿಳೆಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಅರೆಸ್ಟ್ ಆದ್ರು, ಮಧ್ಯಾಹ್ನ ಜೈಲಾಯಿತು, ಸಂಜೆ ಬೇಲ್ ಆಯಿತು, ಇವತ್ತು ರಿಲೀಸ್ ಆಗಿದ್ದಾರೆ. ಚಂಚಲಗೂಡು ಸೆಂಟ್ರಲ್ ಜೈಲಿಂದ ನಟ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗಿದೆ. ಬೆಳಗ್ಗೆ 6:35ಕ್ಕೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಟ ಅಲ್ಲು ಅರ್ಜುನ್. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಅಲ್ಲು ಅರ್ಜುನ್ ಅವರನ್ನ ರಿಲೀಸ್ ಮಾಡಲಾಗಿದೆ. ಹಿಂಬದಿ ಗೇಟ್ನಿಂದ ಅಲ್ಲು ಅರ್ಜುನ್ ಅವರನ್ನ ಬಿಡುಗಡೆಗೊಳಿಸ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ರಿ. ಕಾರಣ ನೆನ್ನೆ ಏನೆಲ್ಲ ಹಂಗಾಮ ಆಯಿತು, ಎಷ್ಟೆಲ್ಲ ಅವರ ಅಭಿಮಾನಿಗಳು ಪ್ರೊಟೆಸ್ಟ್ಗೆ ಇಳಿದಿದ್ರು, ಏನೆಲ್ಲ ಕ್ಯಾಂಪೇನ್ಸ್ಗಳು ಸ್ಟಾರ್ಟ್ ಆಗಿದ್ವು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸೇ ಇದ್ದೀವಿ. ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆ 6:35 ರಿಲೀಸ್ ಆಗಿದ್ದಾರೆ ನಟ ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ಆ ಕಾಲ್ತುಳಿತದಲ್ಲಿ ಆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಸೊ ಅವರಿಗೆ 25 ಲಕ್ಷ ಪರಿಹಾರವನ್ನು ಕೂಡ ಅಲ್ಲು ಅರ್ಜುನ್ ಅವರು ಘೋಷಿಸಿದ್ರು. ನನಗೆ ಈ ಘಟನೆ ಅತೀವ ನೋವು ತಂದಿದೆ, ಹೀಗಾಗಬಾರ್ದಾಗಿತ್ತು, ಹೀಗಾಗಿ ಹೋಗಿದೆ, ನಾನು ಕೂಡ ಅವರ ಕುಟುಂಬಕ್ಕೆ ಭೇಟಿ ನೀಡ್ತೀನಿ, ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತೀನಿ ಅಂತ ಅರೆಸ್ಟ್ ಆಗೋದಕ್ಕಿಂತ ಒಂದು 2-3 ದಿನ ಮುಂಚೆ ಅಲ್ಲು ಅರ್ಜುನ್ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವಿಡಿಯೋ ಮಾಡಿ ಮಾತನಾಡಿದ್ರು. ಆದರೆ ಅದಾದ ನಂತರ ನಿನ್ನೆ ಬೆಳಗ್ಗೆ ಅವ್ರನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗುತ್ತೆ, ಮಧ್ಯಾಹ್ನ ಜೈಲಾಗುತ್ತೆ, ಸಂಜೆ ಅವರಿಗೆ ಬೇಲ್ ಕೂಡ ಆಗುತ್ತೆ. ಸೊ ಇವತ್ತು ಬೆಳಗ್ಗೆ 6:35ಕ್ಕೆ ಅವರು ಜೈಲಿಂದ ರಿಲೀಸ್ ಆಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಿನ್ನೆ ಒಂದೇ ದಿನ 3 ಪ್ರೊಸೆಸ್ ಮುಗ್ದೋಯ್ತು. ಅರೆಸ್ಟ್ ಆದ್ರು, ಜೈಲಿಗೆ ಹೋದ್ರು, ಜಾಮೀನು ಸಿಕ್ತು ಅಲ್ಲು ಅರ್ಜುನ್, ಇವತ್ತು ಬಿಡುಗಡೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ನಡೆದು ಹೋಗ್ಬಿಡ್ತು. ಯಾಕಂದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಸಹಿತ ಆಗಿರುವಂತದ್ದು. ಅಂದ್ರೆ ಬೆಳಗ್ಗೆ 10:45 ಅವರ ಮನೆಗೆ ಪೊಲೀಸರು ಬರ್ತಾರೆ. ಮತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಷ್ಟು ಸ್ಟಾರ್ ನಟನಾಗಿದ್ರು ಸಹಿತ ಅವರು ಬೆಡ್ರೂಮ್ ಅಲ್ಲಿದ್ರೆ ಬೆಡ್ರೂಮ್ಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸ್ವತಃ ಅಲ್ಲು ಅರ್ಜುನ್ ಹೇಳ್ತಾರೆ, ಬೆಡ್ರೂಮ್ ನಲ್ಲಿ ಅರೆಸ್ಟ್ ಮಾಡುವಂತಹದ್ದು ಏನಿದೆ, ನಾನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ತಿಯಾಗಿ ಸಪೋರ್ಟ್ ಅನ್ನ ಕೊಡ್ತೀನಿ, ಬರ್ತೀನಿ ನಿಮ್ಮ ಜೊತೆ ಅಂತ. ಕೊನೆಗೆ ಪೊಲೀಸರು ಅವರಿಗೆ ಬಟ್ಟೆ ಬದಲಾಯಿಸೋದಕ್ಕೂ ಸಹಿತ ಅವಕಾಶವನ್ನ ಕೊಡೋದಿಲ್ಲ. ಇದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗುತ್ತೆ. ಅದಾದ್ಮೇಲೆ ಅವರನ್ನ ನೇರವಾಗಿ ಕರ್ಕೊಂಡು ಹೋಗುವಂತದ್ದು ಅಲ್ಲೇನಂದ್ರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂದ್ರೆ ಮೊದಲು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನು ಮಧ್ಯಾಹ್ನ 2:30 ಸುಮಾರಿಗೆ ಮಾಡ್ತಾರೆ. ತದನಂತರ 4 ಗಂಟೆಗೆ ನೇರವಾಗಿ ಅವ್ರನ್ನ ಏನಂದ್ರೆ ಅಲ್ಲಿನ ಹೈದರಾಬಾದ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅವ್ರಿಗೆ ಹೈದರಾಬಾದ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೋರ್ಟ್ ಮುಂದ್ಗಡೆ ಅವ್ರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಹಾಜರುಪಡಿಸಿದಾಗ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರಿಗೆ 14 ದಿವಸಗಳ ಕಸ್ಟಡಿಗೆ ಅವಕಾಶವನ್ನ ಕೊಡುತ್ತೆ. 14 ದಿವಸಗಳ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಕೊಟ್ಬಿಡುತ್ತೆ. ಅವಾಗ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 2 ಕಡೆ ಪ್ರಕರಣವನ್ನ ಕೇಸ್ ಏನಂದ್ರೆ ನಡೀತಾ ಇರುತ್ತೆ ವಿಚಾರಣೆಗೆ. ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್, ಇನ್ನೊಂದು ಹೈಕೋರ್ಟ್ ನಲ್ಲಿ. ಯಾಕೆ ಅಂದ್ರೆ ಅವರು ಇಡೀ ಪ್ರಕರಣದ ಅರ್ಜಿಯನ್ನ ರದ್ದುಪಡಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಆದ್ರೆ ಯಾವಾಗ ವಿಚಾರಣೆ ಆರಂಭ ಆಗುತ್ತೆ ಹೈಕೋರ್ಟ್ ನಲ್ಲಿ, ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ವಿಚಾರವನ್ನ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಸಹಿತ ಪ್ರಕರಣದಲ್ಲಿ ಅಪರಾಧಿ, ಈಗ ಆರೋಪಿ ಈಗಾಗ್ಲೇ ಏನಂತಂದ್ರೆ ಅರೆಸ್ಟ್ ಮಾಡಲಾಗಿದೆ ಆರೋಪಿಯನ್ನ. ಹಾಗಾಗಿ ಪ್ರಕರಣದ ರದ್ದತಿ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶವಿಲ್ಲ. ಅದರ ಬದಲಾಗಿ ರದ್ದತಿ ಕೋರಿ ಏನೋ ನೀವು ಅರ್ಜಿಯನ್ನ ಹಾಕಿದ್ರಲ್ಲ, ಇದೇ ಅರ್ಜಿಯನ್ನ ನಾವು ಜಾಮೀನಿನ ಅರ್ಜಿ ಅಂತ ಹೇಳಿ ಪರಿಗಣಿಸ್ತೀವಿ, ಬೇಕಾದ್ರೆ ಜಾಮೀನಿನ ಬಗ್ಗೆ ನೀವು ವಾದವನ್ನ ಮಾಡಬಹುದು ಅನ್ನುವಂತ ವಿಚಾರವನ್ನ ಹೇಳುತ್ತೆ. ಅದಾದ್ಮೇಲೆ ಜಾಮೀನಿನ ಅರ್ಜಿ ಅಂತ ಪರಿಗಣಿಸಿದ ಮೇಲೆ ಪೂರ್ತಿಯಾಗಿ ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಇದರಲ್ಲಿ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಏನು, ಯಾಕಂದ್ರೆ ಈ ಪ್ರಕರಣದಲ್ಲಿ ಅವರು A11 ಆರೋಪಿ. ಹಾಗಾಗಿ ಇವರಲ್ಲಿ ಸಂಪೂರ್ಣವಾಗಿ ಆರೋಪ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಮತ್ತು ಪ್ರತಿವಾದ ನಡೆದಂತಹ ಸಂದರ್ಭದಲ್ಲಿ ಕೊನೆಗೆ ಅಂತಿಮವಾಗಿ ನಿನ್ನೆ ಒಂದೇ ದಿವಸದಲ್ಲಿ ಅರೆಸ್ಟ್ ಆಗಿ
ಅವ್ರಿಗೇನಂದ್ರೆ ಕೋರ್ಟಲ್ಲಿ ಏನು ಜಜ್ಮೆಂಟ್ ಬರುತ್ತೆ, ಅದಾದ್ಮೇಲೆ ಮತ್ತೆ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಏನಂದ್ರೆ ಅವ್ರ ಪರವಾಗಿ ಅಂದ್ರೆ ಜಾಮೀನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ನಿನ್ನೆ ತಡರಾತ್ರಿ ಅವರು ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಯಾವಾಗ ಚಂಚಲ್ಗೂಡ್ ಜೈಲಿಗೆ ಅವ್ರು ಹೋಗ್ತಾರಲ್ಲ, ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ನಿಂದ 10 ನಿಮಿಷದ ನಂತರ ಆದೇಶ ಬರುತ್ತೆ. ಅಷ್ಟಕ್ಕಾಗಲೇ ಚಂಚಲ್ಗೂಡ್ ಜೈಲಿನಲ್ಲಿ ಅವರಿಗೆ ಒಳಗಡೆ ಕರ್ಕೊಂಡು ಹೋಗುವಂತಹ ಪ್ರೊಸೀಜರ್ ಕಂಪ್ಲೀಟ್ ಆಗಿರುತ್ತೆ. ಏನೋ ತುಂಬಾ ವೇಗವಾಗಿ ಎಲ್ಲಾ ರೀತಿಯ ಪ್ರೊಸೀಜರ್ ಮುಗಿಸಿ ಹೈಕೋರ್ಟ್ ಬಂದಿರತಕ್ಕಂತಹ ಜಾಮೀನಿನ ಆದೇಶ ಚಂಚಲ್ಗೂಡ್ನಾಗ ಜೈಲಿಗೆ ತರೋಷ್ಟರಲ್ಲಿ ಸಂಜೆ 7 ಗಂಟೆ ಆಗೋಗಿರುತ್ತೆ. 7 ಗಂಟೆ ಆಗಿರುವಂತಹ ಕಾರಣಕ್ಕಾಗಿ ಕೋರ್ಟ್ ಜೈಲಿನ ಪ್ರೊಸೀಜರ್ಸ್ ಗಳೇನಿರ್ತಾವಲ್ಲ ಅದು ಪೂರ್ತಿಯಾಗಿ ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂದ್ರೆ 7 ಗಂಟೆ ಒಳಗಾಗಿ ಒಂದ್ ವೇಳೆ ಬಂದಿದ್ದೆ ಆದ್ರೆ ಆದೇಶದ ಪ್ರತಿ, ಅವಾಗ ಅವ್ರನ್ನ ಬಿಡೋದಕ್ಕೆ ಎಲ್ಲಾ ರೀತಿಯ ಕೆಲಸಗಳಾಗ್ತಾ ಇದ್ವು. ಆದ್ರೆ ತಡರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ, ಅಲ್ಲಿ ಟೈಮ್ ಆಗದೇ ಇರುವಂತಹ ಕಾರಣಕ್ಕಾಗಿ ಅವ್ರನ್ನ 1 ದಿವಸಗಳ ಕಾಲ ಜೈಲಿನಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ತದನಂತರ ಇವತ್ತು ಬೆಳಗ್ಗೆ 6 ಗಂಟೆ 35 ನಿಮಿಷಕ್ಕೆ ಅವ್ರನ್ನ ಚಂಚಲ್ಗೂಡ ಜೈಲಿನಿಂದ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಲ್ಲಿರುವಂತಹ ಅಧಿಕಾರಿಗಳು ಮಾಡಿದ್ದಾರೆ. ನಿನ್ನೆ ತಡರಾತ್ರಿಯಿಂದನೂ ಸಹಿತ ಅವರ ಮಾವ ಅಂದ್ರೆ ಅಲ್ಲು ಅರ್ಜುನ್ ಅವರ ಹೆಂಡತಿಯ ತಂದೆ ನಿನ್ನೆ ರಾತ್ರಿಯಿಂದನೇ ಜೈಲಿನ ಮುಂಭಾಗದಲ್ಲಿದ್ರು, ಅಭಿಮಾನಿಗಳು ಇದ್ರು. ಯಾಕಂದ್ರೆ ನಿನ್ನೆ ರಾತ್ರಿನೇ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಹೇಗೋ ಅನ್ನುವಂತಹ ಕಾರಣಕ್ಕಾಗಿ, ಮತ್ತೆ ಯಾವಾಗ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಬಿಡುತ್ತೆ ಅವಾಗಿಂದನೂ ಸಹಿತ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಚಂಚಲ್ಗೂಡ ಜೈಲಿನ ಮುಂಭಾಗದಲ್ಲಿ ಸೇರ್ಪಡೆ ಆಗುವಂತದ್ದು, ಜವಾನೆ ಆಗುವಂತದ್ದು ಮಾಡ್ತಾರೆ. ನಿನ್ನೆ ತಡರಾತ್ರಿಯಿಂದನೂ ಸಹಿತ ಬಹಳಷ್ಟು ಅಭಿಮಾನಿಗಳು ಜೈಲಿನ ಮುಂಭಾಗದಲ್ಲೇ ಇದ್ರು. ಇವತ್ತು ಬೆಳಗ್ಗೆ 6 ಗಂಟೆ 35 ನಿಮಿಷಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಬಿಡುಗಡೆ ಮಾಡಿ ತದನಂತರ ಅವರು ಮನೆಗೆ ಹೋಗುವಂತದ್ದು ಈಗಾಗಿದೆ. ಹಾಗಾಗಿ ಅಭಿಮಾನಿಗಳಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಶುರುವಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ನಟ ಅಲ್ಲು ಅರ್ಜುನ್ಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಕೋರ್ಟ್. ಸೊ ಇವತ್ತು ಬೆಳಗ್ಗೆ 6:35ಕ್ಕೆ ರಿಲೀಸ್ ಆಗಿದ್ದಾರೆ. ಅವರು ಹೊರಗಡೆ ಬರ್ತಾ ಇರುವಂತಹ ಜೈಲಿನ ಹಿಂಬಾಗಿಲಿನಿಂದ ಹೊರಗಡೆ ಬರ್ತಾ ಇರುವಂತಹ ಫೋಟೋ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಗಿ ಪೊಲೀಸ್ ಭದ್ರತೆ ಇತ್ತು. ಯಾಕಂದ್ರೆ ನಿನ್ನೆ ರಾತ್ರಿಯಿಂದಲೇ ಜೈಲಿನ ಮುಂಭಾಗ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಜಮಾವಣೆ ಮಾಡಿದ್ರು. ಪ್ರತಿಭಟನೆ ಮಾಡ್ತಾರೇನೋ ಅನ್ನುವಂಥ ಸಿಚುವೇಶನ್ ಇತ್ತು. ಮತ್ತೊಂದು ಕಡೆ ಅವರಿಗೆ ಬೇಲ್ ಆಗಿರುವಂಥ ಹಿನ್ನೆಲೆ ಈಗಲೇ ಈ ರಾತ್ರಿನೇ ರಿಲೀಸ್ ಆಗ್ತಾರೇನೋ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಎಲ್ಲೂ ಕೂಡ ಕ್ರೌಡ್ ಆಗದೆ ಇರೋ ಥರ ಪೊಲೀಸರು ಮುಂಜಾಗ್ರತಾ ಕ್ರಮ ವಹಿಸಿ ಜೈಲಿನ ಹಿಂಬಾಗಿಲಿನಿಂದ ಅವ್ರನ್ನ ಕಳುಹಿಸಿಕೊಟ್ಟಿದ್ದಾರೆ. ಆ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.